ಸೊ ಹೀಗೆ ತಾನೇ ಹೇಳ್ತಾ ಇದ್ರಿ ನೀವು, ನಿಮ್ಮ ಕಾಮಿಡಿ ಅದ್ರ ಜೊತೆಗೆ, ಸೊ ನಿಮ್ಮ ವ್ಯಕ್ತಿತ್ವ ಅದ್ರ ಜೊತೆಗೆ, ಅಂಡ್ ನಿಮ್ಮ ನಿಮ್ಮ ಮತ್ತೆ ವರ್ತೂರು ಸಂತೋಷ್ ಅವರ ಫ್ರೆಂಡ್ಶಿಪ್ಪು, ನೀವು ಫೇಮಸ್ ಆಗ್ಬಿಟ್ಟಿದ್ರಿ ಬಿಗ್ ಬಾಸ್ ಮನೆಯಲ್ಲಿ ಸಂತು ಪಂಥೋನೆ ಅಂತ ಹೇಳ್ಬಿಟ್ಟು. ಸೊ ವರ್ತೂರು ಮತ್ತೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ ಸರ್, ಬಹುಶಃ ನಾವು ಯಾರ ಹತ್ರನೂ ಅಷ್ಟು ಸೀಕ್ರೆಟ್ ಮಾತಾಡಿರಲಿಲ್ಲ ಸರ್. ಅಷ್ಟೊಂದು ಸೀಕ್ರೆಟ್ನ ವರ್ತೂರು ಸಂತೋಷ್ ಅವರು ನಾನು ಮಾತಾಡಿದ್ವಿ. ಅಷ್ಟು ಸೀಕ್ರೆಟ್, ಇಡೀ ಮನೇಲಿ ಏನಾಗ್ತದೆ ಇಂಚಿಂಚು ಡೀಟೇಲ್ಸ್ ನಮಗೆ ಗೊತ್ತಾಗುತ್ತೆ ಸರ್. ಅಷ್ಟು ಒಂಥರ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಥರ ನಾವಿಬ್ಬರು. ಆಮೇಲೆ ಎಲ್ಲಿ ಏನು ಸ್ಟ್ರಾಟಜಿ ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲ ಮಾಡ್ತಾ ಇದ್ವಿ, ನಗಿಸ್ತಾ ಇದ್ವಿ, ಖುಷಿಯಾಗಿರ್ತಾ ಇದ್ವಿ. ನಮ್ಮ ಕಷ್ಟನ ಅವ್ರ ಹತ್ರ, ಅವ್ರ ಕಷ್ಟನ ನಮ್ಮ ಹತ್ರ ತೋಡ್ಕೋತಾ ಇದ್ವಿ, ನಂಬಿಕೆ ಇಟ್ಟಿದ್ವಿ, ಮೋಸ ಇರಲಿಲ್ಲ. ಅವರಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವರು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ನನಗೇನಾದರೂ ಪ್ರಾಬ್ಲಮ್ ಅಂದ್ರೆ ಅವ್ರು ಬಂದು ನಿಂತ್ಕೊಳ್ಳೋರು, ಅವ್ರಿಗೇನಾದ್ರೂ ನಾನು ಬಂದು ನಿಂತ್ಕೊಳ್ವೆ. ಈ ಒಂದು ಸ್ನೇಹನೇ ಒಂದು ಇವತ್ತು ಸಂತು ಪಂತು ಬೀನ್ ಬ್ಯಾಗ್ ಗ್ಯಾಂಗ್ ಅಂತ ಒಂದು ಟೈಟ್ಲ್ ಕಾರ್ಡ್ನ ಬಿಟ್ಟು ಒಂದು ಇತಿಹಾಸ ಸೃಷ್ಟಿ ಮಾಡಿದೆ ಸರ್. ಪ್ರತಿ ಕ್ಷಣದಲ್ಲೂ ಎಲ್ಲೊಂದ್ ಕಡೆ ಫಿನಾಲೆ ರೀಚ್ ಆಗೋದಕ್ಕಿಂತ ಮೊದಲು ವರ್ತೂರು ಸಂತೋಷ್ ಅವರು ಹೊರಗಡೆ ಬರ್ತೀವಿ ಅಂತಂದಾಗ ಚಿಕ್ಕ ಮಗುನಂತೆ ಹೇಳ್ತಾ ಕೂತಿದ್ರಿ ನೀವು. ಸೊ ಆ ಒಂದು ಹಾಡು ಇಡೀ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಿತ್ತು. ತುಕಾಲಿ ಸಂತೋಷ್ ಅವರು ಆ ಸ್ಕ್ರೀನ್ ಎಷ್ಟು ನಗಿಸ್ತಾರೋ ಅದೇ ಜೊತೆ ಎಷ್ಟು ಎಮೋಷನಲ್ ಆಗಿ ಚಿಕ್ಕ ಮಗುನಂತೆ ನಿಷ್ಕಲ್ಮಶವಾದ ಪ್ರೀತಿಯನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಎಪಿಸೋಡ್ ಅಲ್ಲಿ ಗೊತ್ತಾಯ್ತು. ಸೊ ಏನಕ್ಕೆ ಕತ್ತಿದ್ರಿ ಅವತ್ತು ಅಂತ ಸರ್. ನಾನು ಅವರು ಒಬ್ರನ್ನೊಬ್ರು ಬಿಟ್ಟಿರ್ತಾ ಇರಲಿಲ್ಲ. ಅವತ್ತು ನಾವಿಬ್ರು ಬಾಟಮ್ 2 ಬರ್ತೀವಿ ಅಂತ ಮೊದಲೇ ಗೊತ್ತಾಗ್ಬಿಡ್ತು ನನಗೆ. ಯಾಕೆಂದ್ರೆ ಒಂದು ಸೂಚನೆ ಒಳೆಯುತ್ತೆ, ಆ ಸೂಚನೆ ನಮಗೆ ಗೊತ್ತಾಗ್ಬಿಡ್ತು. ಅಲ್ಲಿಂದ ಇಬ್ಬರು ಆಲೋಚನೆ ಮಾಡ್ಕೊಂಡು ಪ್ರತಿ ಬೀನ್ ಬ್ಯಾಗು ಕ್ಯಾಮ್ರಾ ಎಲ್ಲನೂ ಮಿಸ್ ಮಾಡ್ಕೋತಿದ್ವಿ ಅಂತ ಬೇಜಾರು ಮಾಡ್ಕೊಂಡು ಕುಂತಿದ್ವಿ. ಕೊನೆಗೆ ಬಾಟಮ್ 2 ನಾವೇ ಬಂದ್ವಿ. ಎಲ್ಲೋ ಒಂದು ಕಡೆ ನಮ್ಮ ಮಾತುಗಳು, ನಮ್ಮ ಕಾಮಿಡಿಗಳು ನಿಲ್ಲೋ ಅಂಥ ಸಮಯ ಬಂದಿದೆ. ಇವತ್ತು ನಮ್ಮ ಟೇಪ್ ರೆಕಾರ್ಡ್ ಆಫ್ ಆಗ್ತಾ ಇದೆ, ಯಾವುದೋ ಒಂದು ವೀಲು ಕಿತ್ಕೊ ಹೋಗುತ್ತೆ ಇವತ್ತು ನಮ್ಮ ಕಾರಲ್ಲಿ ಅಂತ ಆಲೋಚನೆಗಳು ಸಾವಿರ ಬಂತು ಸರ್. ಆ ಸಾವಿರ ಆಲೋಚನೆಗಳು ಮನಸ್ಸಿಗೆ ಒಂದು ಕೆದಕ್ತಾ ಇತ್ತು. ಆ ಕ್ಷಣದಲ್ಲಿ ಏನಾದ್ರೂ ತುಕಾಲಿ ಅವರೇ ನೀವು ಅವ್ರಿಗೋಸ್ಕರ ಎದ್ದೋಗ್ತೀರಂದಿದ್ರೆ ಎದ್ದೋಗ್ಬಿಡ್ತಿದೆ ಸರ್. ಸ್ನೇಹ ಅಷ್ಟು ಗಟ್ಟಿಯಾಗಿತ್ತು ಸರ್. ಏನು ಮಾಡಿದೆ ಅಂದರೆ ಒಂದು ಸ್ನೇಹಕ್ಕೋಸ್ಕರ ತ್ಯಾಗ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ಸರ್. ಆ ಕ್ಷಣನ ನಾವು ಮಾಡ್ತಾ ಇದ್ವಿ, ಅಷ್ಟು ಬಾಂಡಿಂಗಲ್ಲಿದ್ವಿ. ಭಾರಿ ಒಂದು ದುಃಖ ತರೋಂಥ ಸಂಗತಿ. ಯಾಕೆಂದರೆ ನಮ್ಮ ಜೊತೆ ಇದ್ದವರು ಇದಕ್ಕಿದ್ದಂಗೆ ಹೋಗ್ಬಿಡ್ತಾರೆ. ಒಂದಷ್ಟು ದಿವಸ ಏನೋ ಸಾಧಿಸ್ಬೇಕು ಅಂತ ಬಂದವರು, ಅವರೊಂದು ಮಗುವಿನ ಮನಸ್ಸು, ಇವೆಲ್ಲ ನನಗೆ ಕಾಡ್ತಾ ತೊಡಗ್ಬಿಡ್ತು ಸರ್. ಇದು ನನಗೆ ಒಂದು ದುಃಖನ ತಡಿಲಾರ್ದಷ್ಟು ನೋವು ಕೊಟ್ಟು ಬಿಕ್ಕಿ ಅಳೋಂಥ ಒಂದು ಪರಿಸ್ಥಿತಿ ಬಂತು. ಯಾಕಪ್ಪ ನಮ್ಮಿಬ್ಬರನ್ನೇ ಬಾಟಮ್ 2 ತಂದು ನಿಲ್ಲಿಸ್ಬಿಟ್ಟೆ, ನಾನೊಬ್ಬನ್ನೇ ಕಳ್ಸೋದಲ್ವಾ ಅಂತ ಅನಿಸ್ಬಿಡ್ತು. ತುಂಬ ನೋವಾಗಿರೋ ಸಂಗತಿಗಳು ಉಂಟು ಸರ್.